ಈ ದೇಶದ ಜನ ದುಷ್ಟರ ಕೈನಲ್ಲಿ, ಅತ್ಯಾಚಾರಿಗಳ ಕೈನಲ್ಲಿ, ಕೊಲೆಗಳ ಕೈನಲ್ಲಿ ಈ ದೇಶದ ಆಡಳಿತವನ್ನು ಕೊಟ್ಟರೆ ಏನಾಗಬೇಕಿತ್ತೋ ಇವತ್ತು ಆಗ್ತಾ ಇದೆ. ಈ ದೇಶದ ಕಾನೂನನ್ನ ಗಾಳಿಗೆ ತೂಗ್ತಾ ಇದ್ದಾರೆ. ಪ್ರಾರ್ಥನಾ ಸ್ಥಳಗಳ ಯಥಾಸ್ಥಿತಿ ಕಾಯ್ದೆ ಏನ್ 1991 ಇಸ್ವಿನಲ್ಲಿ ಈ ದೇಶದ ಕಾನೂನು ರೂಪಿಸಿತ್ತು. ಸ್ವಾತಂತ್ರ್ಯ ಭಾರತದ ಮುಂಚೆ ಈ ದೇಶದ ಯಾವ ಯಾವ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು, ಬೌದ್ಧ ಸ್ತೂಪಗಳು ಯಾವ ಯಾವ ಸ್ಥಿತಿಯಲ್ಲಿದ್ದಾವೋ ಆ ಸ್ಥಿತಿಗಳಲ್ಲೇ ಅದನ್ನು ನಾವು ಕಾಯ್ಕೋಬೇಕು ಅನ್ನೋದ ಕಾಯ್ದೆಯನ್ನ ಏನು ರೂಪಿಸಿದ್ದಾವೆ, ಯಥಾಸ್ಥಿತಿ ಕಾಯ್ದೆಯನ್ನ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬಂದ ನಂತರ ಆ ಕಾಯ್ದೆಯನ್ನ ಗಾಳಿಗೆ ತೂರಿದ್ದಾರೆ. ನಾಳೆ ಡಿಸೆಂಬರ್ 6 ಈ ದೇಶದ ಭಾವೈಕ್ಯತೆ ಸಂಕೇತವಾಗಿರುವ ಬಾಬರಿ ಮಸೀದಿಯನ್ನ ಕೆಡವಿದ ದಿನ ನಾಳೆ ಡಿಸೆಂಬರ್ 6. ಈ ಸಂಘ ಪರಿವಾರದವರು ಯಾಕೆ ಆ ಡಿಸೆಂಬರ್ 6ನೇ ತಾರೀಕನ್ನ ಆಯ್ಕೊಂಡ್ರು ಅಂತಂದ್ರೆ, ಈ ದೇಶದ ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನ ಬಿಟ್ಟು ಅಗಲಿದ ದಿವಸ ಡಿಸೆಂಬರ್ 6ನೇ ತಾರೀಕು. ಆದ್ರೆ ಈ RSS ಮತ್ತೆ ಇದರ ಸಂಘ ಪರಿವಾರದವರಿಗೆ ಬಾಬಾ ಸಾಹೇಬರು ತೀರಿಕೊಂಡ ಡಿಸೆಂಬರ್ 6ನ ತಾರೀಕಿನ ಮಹತ್ವವನ್ನು ಹಾಳು ಮಾಡಬೇಕು ಅನ್ನೋದ ಒಂದು ದುಷ್ಟ ಯೋಚನೆಯಿಂದ ಅದೇ ದಿವಸವನ್ನು ಆಯ್ಕೆ ಮಾಡಿಕೊಂಡು ಬಾಬರಿ ಮಸೀದಿಯನ್ನ ಕೆಡುವುದರ ಮೂಲಕ ಈ ದೇಶದಲ್ಲಿ ಒಂದು ಸೌಹಾರ್ದತೆಯನ್ನ ಹಾಳು ಮಾಡುವಂತಹ ಒಂದು ಕೃತ್ಯಕ್ಕೆ ಅವರೆಲ್ಲ ಕೈ ಹಾಕೋದು. ಈಗ ನಾವು ಪ್ರತಿ ವರ್ಷ ಆ ಡಿಸೆಂಬರ್ 6ನ್ನ ಕರಾಳ ದಿನಾಚರಣೆ ಅಂತ ಆಚರಣೆ ಮಾಡಬೇಕಂತ ಅನಿವಾರ್ಯತೆಗೆ ಬಂದಿದ್ದೀವಿ. ಒಂದು ಕಡೆ ಇಡೀ ದೇಶದ ಸಮಸ್ತ ಶೋಷಿತ ಸಮುದಾಯ ಬಾಬಾ ಸಾಹೇಬ್ರನ್ನ ನೆನೆಯುವಂತ ದಿವಸ ಆದ್ರೆ, ಮತ್ತೊಂದು ಕಡೆ ಇಡೀ ದೇಶದ ಮುಸಲ್ಮಾನರು ಆ ಬಾಬಾ ಸಾಹೇಬ್ರನ್ನ ನೆನೆಯಬೇಕಾದ ಸಂದರ್ಭದಲ್ಲಿ ನಮ್ಮ ಅಸ್ಮಿತೆ ಬಾಬರಿ ಮಸೀದಿ ಕೆಡವಾಗ್ತಿದ್ರಲ್ಲ ಇದು ಅನ್ನುವಂತಹ ಒಂದು ಕರಾಳ ದಿನಾಚರಣೆ ಆಚರಣೆ ಮಾಡಬೇಕಾದ ಪರಿಸ್ಥಿತಿಯನ್ನು ತಂದಿರಿಸಿದ್ದಾರೆ. ಅವತ್ತು ಪ್ರಾರಂಭ ಮಾಡಿದಂತ ಅವರ ಕೃತ್ಯ ಇವತ್ತಿಗೂ ನಿಂತಿಲ್ಲ. ಎಲ್ಲಿ ಯಾವ ಭೂಮಿ ಒಳಗಡೆ ಲಿಂಗ ಇದೆ, ಎಲ್ಲಿ ಕೃಷ್ಣ ಇದ್ದಾನೆ, ಎಲ್ಲಿ ರಾಮ ಇದ್ದಾನೆ ಅಂತ ಹುಡುಕೋದೇ ಕೆಲಸ ಆಗಿದೆ. ಬದಲಾಗಿ ನಾನು ನಿಮ್ಗೆ ಹೇಳುವಂಥದ್ದು, ಸ್ವಾತಂತ್ರ್ಯದ ಪೂರ್ವದ ಹಿಂದೆ ಈ ದೇಶದಲ್ಲಿ ಏನೆಲ್ಲ ನಡೆದಿರಬಹುದು, ಆದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಮತ್ತು ಕಾನೂನು ಅಂತ ಬಂದ ನಂತರ ಈ ದೇಶದ ಕಾನೂನನ್ನು ಗೌರವಿಸಬೇಕಾಗಿರೋದು ಎಲ್ಲರ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಮರೆತು ದುಷ್ಕೃತ್ಯ ನಡೆಕೊಂಡು ಈಗ ಉತ್ತರ ಪ್ರದೇಶದ ಸಂಬಲ್ ಆ ಪ್ರದೇಶದಲ್ಲಿರುವಂತಹ ಛಾಯಾ ಜಾಮಾ ಮಸೀದಿ, ಅದರಲ್ಲಿ ಏನೋ ಶಿವನ ಒಂದು ಅಸ್ತಿತ್ವ ಇದೆ ಅಂತ ಹುಡುಕೊಂಡಿದ್ದಾರೆ. ಈ ಅಯೋಗ್ಯರಿಗೆ ನಾವು ಹೇಳೋದಕ್ಕೆ ಇಷ್ಟಪಡೋದೇನು ಅಂತಂದ್ರೆ, ಹಿಂದೂ ಧರ್ಮದ ಶಾಸ್ತ್ರ ಪುರಾಣಗಳಲ್ಲಿ ದೇವರು ಎಲ್ಲೋ ಗರ್ಭಗುಡಿಯಿಂದ ಕೂತ್ತಾರೆ ಅಂತ ಮಾತಾಡೋದಿಲ್ಲ. ನಾವು ಇಡೀ ಜಗತ್ತಲ್ಲಿ ಎಲ್ಲ ದೇವರಲ್ಲಿ, ಎಲ್ಲ ಮರಗಳಲ್ಲಿ, ಎಲ್ಲ ಗಿಡಗಳಲ್ಲಿ, ಇಡೀ ಪ್ರಕೃತಿಯಲ್ಲ ದೇವರ ಅಂತ ನಂಬುವಂತ ಜನ. ಇವತ್ತು ಅಲ್ಲೊಂದು ಮಸೀದಿ ಇದೆ, ಅದ್ರ ಕೆಳಗಡೆ ಶಿವ ಇದ್ದಾನೆ, ಅಲ್ಲಿ ಹೋಗಿ ಹುಡುಕಿ ಸರ್ವೆ ಮಾಡಿ ಅಂತ ಕರೆಸಿದಾಗ ಅಲ್ಲಿ ಒಂದಷ್ಟು ಜನ ಪ್ರಾರ್ಥನೆಗೆ ತೊಡಗಿದಂತಹ ಮುಸಲ್ಮಾನರು ಆ ಸರ್ವೆಯನ್ನ ಮಾಡಬಾರ್ದು, ಇದು ಪ್ರಾರ್ಥನಾ ಸ್ಥಳಗಳ ಯಥಾಸ್ಥಿತಿ ಕಾಯ್ದೆಯನ್ನ ಉಲ್ಲಂಘನೆ, ಇದನ್ನ ಮಾಡಿಕೊಂಡು ಅಂತ ಅಡ್ಡಿಪಡಿಸಿದ ಕೂಡಲೇ ಅವರು ಕೊಡುವ ಕಾರಣ ಅಲ್ಲಿ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಿದ್ರು, ಹಾಗಾಗಿ ನಾವು ಶೂಟ್ ಮಾಡಿದ್ವಿ ಅಂತ. ಕಲ್ಲು ತೂರಿದ ಕೂಡಲೇ ಇವರು ಶೂಟ್ ಮಾಡ್ತಾರೆ ಅಂತಾದ್ರೆ ನಿಮ್ಮ ಆ ಧೀರತ್ವ, ಆ ನೀವು ಬೀಳಿಸುವಂತ ಏನೋ ಆ ಗಣ್ಣಿನ ಗುಂಡುಗಳಿಗೆ ನೀವು ಪ್ರಶ್ನೆ ಕೇಳಿ ಕಳಿಸಿ ಹಲವಾರು ಕಡೆ ರಾಮನ ಹೆಸರೆಳುಕೊಂಡು, ಆ ದೇವರು ಕೂಡ ಒಪ್ಪೋದಿಲ್ಲ, ಕೃಷ್ಣನ ಹೆಸರೆಳುಕೊಂಡು, ಆಂಜನೇಯನ ಹೆಸರೆಳುಕೊಂಡು ಮಸೀದಿಗಳ ಮೇಲೆ, ಮುಸಲ್ಮಾನರ ಅಂಗಡಿಗಳ ಮೇಲೆ, ಅವರ ಮನೆಗಳ ಮೇಲೆ ಕಲ್ಲು ತೂರಿದ್ದು, ಬೆಂಕಿ ಇಕ್ಕಿದ್ದು ಎಲ್ಲ ಮಾಡಿದ್ರಲ್ಲ, ಅವ್ರ ಮೇಲೆ ಗುಂಡಾಕೋದಕ್ಕೆ ನನಗೆ ತಾಕತ್ತಿದ್ಯಾ? ಕಳೆದ ವರ್ಷ ಇದೇ ಕರ್ನಾಟಕದ ಚನ್ನಪಟ್ಟಣದಲ್ಲಿ ಹನುಮಂತನ ಹೆಸರೆಳುಕೊಂಡು ಮುಸಲ್ಮಾನರ ಅಂಗಡಿಗಳಿಗೆ ಬೆಂಕಿ ಇಟ್ಟರಲ್ವಾ, ಅವ್ರ ಮೇಲೆ ನಿಮಗೆ ಗುಂಡಾಕೋದಕ್ಕೆ ತಾಕತ್ತಿದ್ಯಾ? ಯಾರ ಕಲ್ತೂಡದಂತೆ ಇವರು ಗುಂಡಾಕ್ಬಿಟ್ರಂತೆ. ಮಾನ ಮರ್ಯಾದೆ ಇರುವಂತಹ ಜನ
ಈ ದೇಶದ ಆಡಳಿತ ಚುಕ್ಕಾಣಿಯನ್ನು ಹೇಳಬೇಕು ಅಂತ ನಾವು ಪದೇ ಪದೇ ಯಾಕೆ ಆಗ್ರಹಿಸ್ತಾ ಇದ್ದೀವಿ ಅಂತಂದ್ರೆ, ಇಂಥ ಮರ್ಯಾದೆ ಬಿಟ್ಟ ಕೆಲಸಗಳನ್ನ ಮಾಡಬಾರದು ಯಾರು ಕೂಡ ಅಂತ. ಕೋಟಾದಲ್ಲಿ 2,000ಕ್ಕೂ ಹೆಚ್ಚು ಜನರನ್ನ ಕತ್ತರಿಸಿಬಿಸಾಕೋದು. ಇದೇ ಅಯೋಧ್ಯದಲ್ಲಿ ಇಡೀ ದೇಶದ ಮುಸಲ್ಮಾನರು ಸೇರಿದಂತೆ ಆಯ್ತು, ಇದೊಂದು ವಿವಾದ ಮುಗಿದೋಗ್ಲಿ. ಮತ್ತೆ ಪದೇ ಒಂದೇ ವಿಚಾರದಲ್ಲಿ ನಾವು ಕಿತ್ತಾಡೋದು ಬೇಡ. ಶ್ರೀರಾಮನ ದೇವಸ್ಥಾನವನ್ನು ಕಟ್ಟೋದಾದ್ರೆ ಸಂತೋಷ, ಕಟ್ಕೊಳ್ಳಿ. ಸುಪ್ರೀಂ ಕೋರ್ಟ್ನ ಆದೇಶ ಈ ದೇಶದ ಪ್ರಜಾಪ್ರಭುತ್ವ ವಿರುದ್ಧವಾಗಿದ್ರೂ ಕೂಡ ಅದನ್ನ ಗೌರವಿಸಿ ಆಯ್ತು, ನೀವು ಕಟ್ಕೋವಾಗಿ ಎದುರು ಬಿಟ್ಟಿದ್ದಾಗೋದು. ಆ ಉತ್ತರ ಪ್ರದೇಶದಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಕಟ್ಟಿದ್ದಂದ್ರ ಕೂಡ ಗಲ್ಲಿಯಲ್ಲಿ ಬೀದಿಯಲ್ಲಿ ಎಲ್ಲರೂ ದೇವರನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ. ನಿಮಗೆ ತಾಕತ್ತಿದ್ರೆ ಈ ದೇಶದಲ್ಲಿ ಎಷ್ಟು ಯೂನಿವರ್ಸಿಟಿಗಳನ್ನ ಕಟ್ಟಿದೀರಿ ಅಂತ ನಮ್ಗೆ ಹೇಳಿ. ನಿಮಗೆ ತಾಕತ್ತಿದ್ರೆ ಈ ದೇಶದಲ್ಲಿ ಎಷ್ಟು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ಕಟ್ಟಿದ್ರೆ ಹೇಳಿ. ಎಷ್ಟು ಹೊಸ ಬಂದರುಗಳನ್ನ ನಿರ್ಮಾಣ ಮಾಡಿದ್ರಿ, ಹೊಸ ಏರ್ಪೋರ್ಟ್ಗಳನ್ನ ಎಷ್ಟು ಕಟ್ಟಿದ್ರಿ. ಇದನ್ನೆಲ್ಲ ಮಾರ್ಕೊಂಡು ಹೋಗ್ತಾ ಇರುವಾಗ ಮಾರಾಟಗಾರರಿಗೆ ಈ ದೇಶದ ಆಡಳಿತ ಸಿಕ್ಕಿ ಈ ದೇಶ ದಿವಾಳಿ ಆಗ್ತಾ ಇದೆ. ಯೂನಿವರ್ಸಿಟಿಗಳನ್ನ ಕಟ್ಟಿ, ಹೊಸ ಒಳ್ಳೊಳ್ಳೆ ಲ್ಯಾಬ್ಗಳನ್ನ ಕಟ್ಟಿ ಈ ದೇಶವನ್ನ ವಿಜ್ಞಾನದಲ್ಲಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಬಹಳ ಎತ್ತರಕ್ಕೆ ತಗೊಂಡೋಗ್ಬೇಕಾಗಿರುವಂತಹ ಒಂದು ಸನ್ನಿವೇಶದಲ್ಲಿ ನಾವಿನ್ನೂ ದೇವರುಗಳನ್ನ ಗಲ್ಲಿಗಳಲ್ಲಿ, ಬೀದಿಗಳಲ್ಲಿ, ಮೋರಿಗಳಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ನಾಚಿಕೆ ಆಗಬೇಕು. ಬೇರೆ ದೇಶಗಳಲ್ಲಿ ಮಕ್ಕಳನ್ನ ಪ್ರೈಮರಿ ಸ್ಕೂಲ್ಗಳಲ್ಲೇ ವಿಜ್ಞಾನ ಅಂದ್ರೆ ಏನಂತ ಕಳಿಸ್ತಾರೆ, ಇಲ್ಲಿ ನಿಮ್ಮ ಮೊಬೈಲ್ ಫೋನ್ಗೆ ಸಗಣಿ ಹಚ್ಚಿಕೊಂಡ್ರೆ ರೇಡಿಯೇಷನ್ ಎಫೆಕ್ಟ್ ಆಗಲ್ಲ ಅಂತ ಮಾತಾಡ್ತಾರೆ. ಕುಡಿಬೇಕಾಗಿರುವಂತಹ ಹಾಲನ್ನ, ಮಕ್ಕಳು ಕುಡಿಬೇಕಾಗಿರುವಂತಹ ಹಾಲನ್ನ ಮೋರಿಗೆ ಚೆಲ್ಲುವಂಥದ್ದು, ಆ ಮೋರಿಗೆ ಚೆಲ್ಲಬೇಕಾಗಿರುವಂತಹ ಗಂಜಲವನ್ನ ದೇವರ ಪ್ರಸಾದ ಅಂತ ಕುಡಿಯುವಂಥದ್ದು, ಇಂಥ ಟಿಕ್ಕಲ ಸಮಾಜದಲ್ಲಿ, ಇಂಥ ದುಷ್ಟರಲ್ಲಿ ಈ ಆಡಳಿತ ಸಿಕ್ಕಿದೆ. ಹಾಗಾಗಿ ಈ ದೇಶ ವೈಜ್ಞಾನಿಕವಾಗಿ ಇತರ ಹೋಗ್ತಾ ಇದೆ, ದಿವಾಳಿ ಆಗ್ತಾ ಇದೆ. ಇದಕ್ಕೆ ಕೇವಲ ನಾವು ನಮ್ಮ ವಿರೋಧಿಗಳನ್ನ ಮಾತ್ರ ಕಾರಣ ಮಾಡಿ ಮಾತಾಡೋದಲ್ಲ, ನಾವು ನಮ್ಮ ಆತ್ಮಾವಲೋಕನ ಮಾಡ್ಕೋಬೇಕು. ಈ ದೇಶದಲ್ಲಿ ಸುಮಾರು 23% ದಲಿತ ಸಮುದಾಯದ ಪಾಪ್ಯುಲೇಷನ್ ಇದೆ, 17% ಮುಸಲ್ಮಾನರ ಪಾಪ್ಯುಲೇಷನ್ ಇದೆ. ಎರಡೂ ಸೇರಿದ್ರೆ 40% ಪಾಪ್ಯುಲೇಷನ್ ಆಗಿದೆ. 40% ವೋಟರ್ಸ್ ಅಂತಂದ್ರೆ ಈ ದೇಶದ ಆಡಳಿತ ಚುಕ್ಕಾಣಿ ದೊಡ್ಡ ವಿಷಯ ಅಲ್ಲ. 30% ವೋಟ್ ತಗೊಂಡಿರುವಂತಹ ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದಾದ್ರೆ 40% ವೋಟರ್ಸ್ ಇರುವಂತಹ ಸಮುದಾಯಗಳು ಈ ದೇಶದ ಅಧಿಕಾರಿಗಳಾಗಲ್ವಾ? ಆಗುತ್ತೆ. ಆದ್ರೆ ದಲಿತ ಸಮುದಾಯವಾಗಲಿ, ಮುಸಲ್ಮಾನ ಸಮುದಾಯವಾಗಲಿ ರಾಜಕೀಯವಾಗಿ ತನ್ನ ಗುಲಾಮಿ ಮನಸ್ಥಿತಿಯಿಂದ ಹೊರಗಡೆ ಬರ್ತಾ ಇಲ್ಲ. ಇದು ನಾನು ನೇರವಾಗಿ ನಾನೇ ಆರೋಪಿಸುತ್ತಾ ಇದ್ದೀನಿ. ಮುಸಲ್ಮಾನ ಸಮುದಾಯವೂ ಅಷ್ಟೇ, ದಲಿತ ಸಮುದಾಯವೂ ಅಷ್ಟೇ ರಾಜಕೀಯವಾದಂತಹ ಗುಲಾಮಗಿರಿಯನ್ನು ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಕಾಂಗ್ರೆಸ್ ಹತ್ರ ಹೋಗೋದು, ಅಣ್ಣ ಒಂದು ಟಿಕೆಟ್ ಕೊಡು, ನನ್ನ ತಾಲೂಕು ಪಂಚಾಯತ್ ಟಿಕೆಟ್ ಕೊಡು, ನನ್ನ ಮಗಳ ಟಿಕೆಟ್ ಕೊಡೋದು, ಭಿಕ್ಷೆ ಬೇಡೋದು. ಆ ಕಾಂಗ್ರೆಸ್ಸಿನ ಹೈಕಮಾಂಡ್ ಮುಂದೆ ಹೋಗಿ ಗುಲಾಮರನ್ನು ತಲೆ ತಗ್ಗಿಸಿರೋದು. ಸಮುದಾಯದ ಪರವಾಗಿ ಧ್ವನಿ ಎತ್ತಿದಾಗ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಗದರ್ತಾರೆ, ಸಮುದಾಯದ ಪರವಾಗಿ ನೀವು ಮಾತಾಡೋದಿಲ್ಲ ಅಂತ. ಹಾಗೆ ಗಚ್ಚೆ ಬಾಯಿ ಮುಚ್ಚಿಕೊಂಡು ಗುಲಾಮಿ ಮನಸ್ಥಿತಿ, ಈ ಗುಲಾಮಿ ಮನಸ್ಥಿತಿಯೇ ಈ ದೇಶದ ಶೋಷಿತ ಸಮುದಾಯಗಳನ್ನ ಹಾಳು ಮಾಡ್ತಾ ಇರೋದು, ನಮ್ಮನ್ನ ಅಧಿಕಾರದ ದೂರ ಇಡ್ತಾ ಇರುವಂತದ್ದು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ 15 ವರ್ಷಗಳಿಂದ ಇಡೀ ದೇಶದ ಸುಮಾರು 20 ರಾಜ್ಯಗಳಿಗೂ ಹೆಚ್ಚು ರಾಜ್ಯಗಳಲ್ಲಿ ತನ್ನ ಒಂದು ರಾಜಕೀಯ ಚಳುವಳಿಯನ್ನು ನಡೆಸಿಕೊಂಡು ಬರ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಹಲವಾರು ಹಂತದಲ್ಲಿ 300 ಜನಪ್ರತಿನಿಧಿಗಳು ಇಟ್ಕೊಂಡು ಕೂಡ ವಿಧಾನಸಭೆಗೆ ಪ್ರವೇಶ ಮಾಡೋದಕ್ಕೆ ಈ ನಾಡಿನ ಮುಸಲ್ಮಾನ ಸಮುದಾಯ ಮತ್ತು ದಲಿತ ಸಮುದಾಯ ಅವಕಾಶವನ್ನೇ ಮಾಡಿಕೊಡ್ತಾ ಇಲ್ಲ. ಬಿಜೆಪಿ ಬಂದ್ಬಿಡುತ್ತೆ. ಮತ್ತೇನ್ ಮಾಡ್ಬೇಕು? ಕಾಂಗ್ರೆಸ್ ಕೊಟ್ಟು ಹಾಕಿ. ಮುಸಲ್ಮಾನರ ಹಕ್ಕುಗಳ ಹರಣ ಆಗ್ತಾ ಇರುವಾಗ ಕಾಂಗ್ರೆಸ್ನವರು ಚೆನ್ನಾಗಿ ಹೆಂಡ ಕುಡಿದು ಮೂರ್ಛೆ ಬಂದಿದ್ದಾರೆ. ಮಾತಾಡಕ್ಕೆ ತಾಕತ್ತಿಲ್ಲ ಅವರಿಗೆ. ಮೋದಿಯ ದುರಾಡಳಿತವನ್ನು ಎದುರಿಸೋದಕ್ಕೆ ಯಾವ ಕಾಂಗ್ರೆಸ್ ನಾಯಕರಿಗೂ ಕೂಡ ಎದೆಯಲ್ಲಿ ದಮ್ಮಿಲ್ಲ. ಆದ್ರೆ ಒಬ್ಬ ವ್ಯಕ್ತಿಯನ್ನು ಒಪ್ಕೋಬಹುದು, ಈ ಪಕ್ಷವನ್ನು ವಿರೋಧಿಸಲು ಕೂಡ ನಾನು ಇವತ್ತು ಸಂಬಲ್ಗೆ ನಾನು ಹೋಗ್ತೀನಿ, ಅಲ್ಲಿನ ಪ್ರದೇಶದಲ್ಲಿ ಏನಾಗಿದೆ, ಅಲ್ಲಿನ ಶೋಷಿತರು ಯಾರು, ಅವ್ರನ್ನ ಮಾತಾಡಿಸ್ಬೇಕು ಅಂತ ರಾಹುಲ್ ಗಾಂಧಿ ಹೋಗ್ತಾರೆ. ಈ ದುಷ್ಟರು ಅವ್ರಿಗೆ ಬ್ಯಾರಿಕೇಡ್ ಹಾಕಿ ಇಳಿತಾರೆ. ಈ ದೇಶದ ವಿರೋಧ ಪಕ್ಷದ ಒಬ್ಬ ನಾಯಕರನ್ನ ಒಂದು ಸಂತ್ರಸ್ತ ಜಾಗಕ್ಕೆ ಹೋಗೋದಕ್ಕೂ ಕೂಡ ಅಧಿಕಾರ ಇಲ್ಲ ಅಂತಂದ್ರೆ ಇನ್ನೆಂದ ದುಷ್ಟ ರಾಜಕಾರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಲ್ಲಿ ರಾಹುಲ್ ಗಾಂಧಿಯನ್ನ ಹಿಡಿದಾಗ ಈ ಕರ್ನಾಟಕದ ರಾಜ್ಯ ಕಾಂಗ್ರೆಸ್ನವರು ಬೀದಿಗಿಳಿಬೇಕಿತ್ತು.
ನನ್ನ ಪಕ್ಷದ ಒಬ್ಬ ರಾಷ್ಟ್ರೀಯ ನಾಯಕ ಒಂದು ದುರಂತದ ಜಾಗಕ್ಕೆ ಹೋಗೋದಕ್ಕೆ ಹೋಗ್ತಾ ಇದ್ದಾರೆ. ನೀವು ಅವ್ರನ್ನ ತಡಿತೀರಿ ಅಂತಂದ್ರೆ ಪ್ರಶ್ನೆ ಮಾಡ್ಬೇಕಿತ್ತು ರಾಜ್ಯ ಕಾಂಗ್ರೆಸ್ನವರು. ನೀವು ಹೋಗಿ ರಾಜ್ಯ ಕಾಂಗ್ರೆಸ್ ಆಫೀಸ್ ನೋಡ್ಕೊಂಡು ಬನ್ನಿ. ಒಂದು ಗಾಂಜಾ ಹೊಡೆದಿರ್ತಾರೆ, ಇಲ್ಲ ಹೆಣ್ಣ ಕೊಟ್ಟು ಮಲಗಿರ್ತಾರೆ. ಅಯೋಗ್ಯರು, ಅಸಹಾಯಕರು, ಅವ್ರು ನೀವು ಸರಿ ಜೋರಾಗಿ ಶೇರ್ ಮಾಡಿದ್ರು. ನನ್ನ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರನ್ನ ತಡಿತಾ ಇದ್ದಾರೆ ಪೊಲೀಸ್ನವರು ಉದ್ದೇಶಿಸಿ. ಸಿದ್ದರಾಮಯ್ಯನವರು ಹಾಸನದಲ್ಲಿ ಏನೋ ಸ್ವಾಭಿಮಾನಿ ಸಮಾವೇಶ ಮಾಡ್ತಾರಂತೆ. ನಾಚಿಕೆ ಮಾನ ಮರ್ಯಾದೆ ಇರೋ ಯಾವ ಮುಖ್ಯಮಂತ್ರಿ ಕೂಡ ನಮ್ಮ ರಾಜ್ಯದಲ್ಲಿ ಇಂಥ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಬರ್ತೋದಿಲ್ಲ. ಈ ರಾಜ್ಯದಲ್ಲಿ ಎಷ್ಟು ಹಕ್ಕುಗಳು ಹರಳಾಗ್ತಾ ಇದ್ದಾವೆ, ಎಷ್ಟು ಅಟ್ರಾಸಿಟಿಗಳಾಗ್ತಾ ಇದ್ದಾವೆ, ಎಷ್ಟು ದಲಿತರ ಹಕ್ಕುಗಳು ಹರಳಾಗ್ತಾ ಇದ್ದಾವೆ, ಮುಸಲ್ಮಾನರ ದಬ್ಬಾಳಿಕೆಗಳಾಗ್ತಾ ಇದ್ದಾವೆ. ಯಾವುದಕ್ಕೂ ಉತ್ತರ ಇಲ್ಲ. ರಾಜ್ಯವನ್ನ ಆಡಳಿತ ಮಾಡ್ತಾ ಇರುವಂತಹ ಒಂದು ಸರ್ಕಾರವೇ ತನ್ನದೇ ರಾಜ್ಯದಲ್ಲಿ ಒಂದು ಸಮಾವೇಶಕ್ಕೆ ಸೀಮಿತ ಆಗ್ತದೆ ಅಂತಂದ್ರೆ ನಾವು ಇಂಥ ದುರಂತವನ್ನು ಎಲ್ಲೂ ನೋಡಿಲ್ಲ. ಹಾಗಾದ್ರೆ ಈ ಸಮಾವೇಶದ ಮೂಲಕ ಇವರು ಈ ಸರ್ಕಾರಕ್ಕೆ ಏನ್ ಸಂದೇಶ ಕೊಟ್ಟಿದ್ದಾರೆ? ಅಭಿವೃದ್ಧಿ ಕಾರ್ಯಗಳೇನು, ಬಜೆಟ್ ಅಲೋಕೇಶನ್ ಏನು, ಯಾವ್ಯಾವ ಸಮುದಾಯಗಳು ಎಷ್ಟು ನಷ್ಟ ಹೊಂದಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತ ವರದಿಯನ್ನು ಹೇಳುವಂತ ನಾಗರಾಜ್ ಆಯೋಗದ ವರದಿಯನ್ನ ಬಿಡುಗಡೆ ಮಾಡಿ ಆ ಸಮುದಾಯಗಳಿಗೆ, ಆದಿವಾಸಿಗಳಿಗೆ, ಅರೆಮನೆಗಳಿಗೆ, ಬುಡಕಟ್ಟಿನವರಿಗೆ, ಬಡವರಿಗೆ ಏನೇನು ಯೋಜನೆಗಳನ್ನು ತರಬೇಕು ಅಂತ ಯೋಚನೆ ಮಾಡಬೇಕಾಗಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮಾವೇಶ ಮಾಡ್ಕೊಳ್ತಿರ್ತಾರೆ, ತನ್ನ ಬೆನ್ನ ತಾನೇ ಚಪ್ಪಿಸ್ಕೊಂಡಿರ್ತಾ ಇದೆ. ಇಂಥ ಅವಿವೇಕಿಗಳಿಗೆ, ಇಂಥ ಅಯೋಗ್ಯರಿಗೆ, ಇಂಥ ಇಡಿಯಟ್ಗಳಿಗೆ ರಾಜ್ಯದ 92% ಮುಸಲ್ಮಾನರು ವೋಟ್ ಕೊಟ್ಟಿದೆ ಅಂತಂದ್ರೆ ಎಲ್ಲಿ ಹೋಗಿ ತಲೆ ಚಚ್ಕೊಂಡು ಸಾಯಕ್ಕೆ ಯೋಚನೆ ಮಾಡಿ. ಮುಸಲ್ಮಾನ ಸಮುದಾಯದ ಪ್ರಜ್ಞಾವಂತರಿಗೆ ಎಸ್ಡಿಪಿನ ಪ್ರತಿ ಕಾರ್ಯಕರ್ತರು ಮನೆಗೆ ಬರಬೇಕು. ಇವತ್ತು ಸಂಬಂಧಲಾಗಿದ್ದು ಉತ್ತರ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ ಅನ್ಕೊಂಡಿದ್ರೆ ಉತ್ತರ ಪ್ರದೇಶದ ಆ ದಬ್ಬಾಳಿಕೆ ಕೊರ್ರು, ದೌರ್ಜನ್ಯಕೋರರು ಕರ್ನಾಟಕಕ್ಕೆ ಬರೋದಕ್ಕೆ ತುಂಬಾ ದಿವಸಗಳೇ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಬಂದು ನಮ್ಮ ಮನೆಗಳ ಮೇಲೆ ಬಿಡೋದನ್ನು ಶಿಕ್ಷಿತರ ಮೇಲೆ ಕೊಂಡಾಕೋದು ದೊಡ್ಡ ವಿಷಯಗಳೇನಲ್ಲ. ದುಷ್ಟತನ ಅನ್ನೋದು ಬಹಳ ಬೇಗ ವ್ಯಾಪಿಸುತ್ತೆ. ಆ ತಡೆಯುವ ಶಕ್ತಿ ರಾಜಕಾರಣಕ್ಕೆ ಮಾತ್ರ ಇದೆ. ಆ ರಾಜಕೀಯ ಶಕ್ತಿಯನ್ನು ಹಿಡಿಯೋದ್ರಲ್ಲಿ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಯತ್ನವನ್ನು ಮಾಡ್ತಾ ಇದ್ರು. ಈ ಸಮಾಜಕ್ಕೆ ಸ್ಪಂದಿಸೋದಕ್ಕೆ ಕಾರಣ ಏನು ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವೆಲ್ಲ ಕಾರ್ಯಕರ್ತರು ಮನೆಗೂ ಕೂಡ ಈ ವಿಚಾರಗಳನ್ನ ತಿಳಿಸಬೇಕು. ಏನು ಇಷ್ಟು ಜನ ಸೇರಿದ್ವಿ, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮೀಟಿಂಗ್ ಇರೋದಲ್ಲ, ಪ್ರತಿ 5 ವರ್ಷಗಳ ಕಾಲ ಅಧಿಕಾರ ತರೋವರೆಗೂ ಪ್ರತಿ ಮನೆಗಳಲ್ಲೂ ಕೂಡ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಮೇಲೆ ಆಗ್ತಾ ಇರೋದು ದಬ್ಬಾಳಿಕೆಯನ್ನು, ಈ ಸರ್ಕಾರಗಳು ಮಾಡ್ತಾ ಇರೋದು ಅನಾಚಾರಗಳೇನು, ಆ ಕೊಲೆಗಡಿಕರು ಮಾಡ್ತಾ ಇರೋದು ದುಷ್ಟಕೃತ್ಯಗಳೇನು, ನಾವಿನಿಂದ ಆಚೆ ಬರೋದಕ್ಕೆ ಏನ್ ಮಾಡ್ಬೇಕು ಮಾತಾಡ್ಬೇಕಾಗಿದೆ. ಆದ್ರೆ ಮಾತಾಡ್ತಾ ಇಲ್ಲ ನಾವು. ಆದ್ರೆ ಮಾತಾಡಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ. ಸಂಬಲ್ ಘಟನೆ ಏನಾಗಿದೆ, ಇದು ನಮ್ಮೆಲ್ಲರೂ ಕೂಡ ಮುನ್ನೆಚ್ಚರಿಕೆ. ನೀವು ಕಲ್ಲು ತುರಿತು ಕೂಡಲೇ ನಿಮ್ಮಲ್ಲಿ ಗುಂಡಾಗ್ತೀವಿ ಅನ್ನುವಂತಹ ದುಷ್ಟ ಪರಿಸ್ಥಿತಿ ಏರ್ಪಾಡಾಗಿದೆ. ಆದ್ರೆ ಅದೇ ಸಂಘ ಪರಿವಾರಗಳು ಕಲ್ಲು ತುರೋದಲ್ಲಿ ಬೆಂಕಿನ ಇಡ್ತಾರೆ. ಅವ್ರನ್ನ ಮಾತಾಡ್ಸೋದು ಕೂಡ ಈ ರಾಜ್ಯ ಸರ್ಕಾರಗಳಿಗೆ ತಪ್ಪಿಲ್ಲ, ನಾಚಿಕೆ ಆಗ್ಬೇಕು. ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ ಅವಹೇಳನಕಾರಿಯಾದ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಂತಹ ಯಾವುದೇ ಒಬ್ಬ ಸಂಘ ಪರಿವಾರದವ್ರನ್ನ ಬಂಧಿಸೋದಕ್ಕೂ ಕೂಡ ಈ ಸರ್ಕಾರಕ್ಕೆ ಶಕ್ತಿ ಇಲ್ಲ. ಬಸವಗೌಡ ಪಾಟೀಲ್ ಎತ್ತಾಳ್ ಮುಸಲ್ಮಾನ ಸಮುದಾಯದ ವಿರುದ್ಧ ಬಹಳ ಅವಹೇಳನಕಾರಿಯಾಗಿ ಮಾತಾಡ್ತಾನೆ, ಅವ್ರ ಮೇಲೆ ಎಫ್ಐಆರ್ ಇಲ್ಲ. ಚಕ್ರವರ್ತಿ ಸೂರಿ ಮೇಲೆ ಬಹಳ ಅವಹೇಳನಕಾರಿಯಾಗಿ ಮಾತಾಡ್ತಾನೆ, ಅವನ ಮೇಲೆ ಎಫ್ಐಆರ್ ಇಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ಟ ಬಹಳ ಕೆಟ್ಟದಾಗಿ ಮಾತಾಡ್ತಾನೆ, ಅವನ ಮೇಲೆ ಎಫ್ಐಆರ್ ಇಲ್ಲ. ಯಾರಾದ್ರೂ ಒಬ್ಬ ಮುಸಲ್ಮಾನರ ದಲಿತ ತನ್ನ ಏನೋ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಒಂದು ಸ್ಟೇಟಸ್ ಹಾಕಿದ ಕಾರಣಕ್ಕೆ ಅವನ ಮೇಲೆ ಎಫ್ಐಆರ್ ಆಗಿದೆ, ಅವನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅಂತ ಅವಿವೇಕಿ ಅಯೋಗ್ಯರಿಗೆ 92% ವೋಟ್ ಕೊಟ್ಟಂತಾಗ ನಜತುಷ್ಟ ಸಮುದಾಯ ಯಾವ್ದಾರ ಇದ್ರೆ ಅದು ಮುಸಲ್ಮಾನ ಸಮುದಾಯ. ದಲಿತರ 26,000 ಕೋಟಿ ರೂಪಾಯಿಗಳನ್ನ ಕಳ್ತನ ಮಾಡ್ತಾರೆ, ಅಂತವ್ರಿಗೆ 67% ವೋಟ್ ಕೊಟ್ಟಂತಾಗ ನಜತುಷ್ಟ ಸಮುದಾಯ ಯಾವ್ದಾರ ಇದ್ರೆ ಅದು ದಲಿತ ಸಮುದಾಯ. ಈ ಎರಡೂ ಸಮುದಾಯಗಳು ರಾಜಕೀಯವಾಗಿ ಪ್ರಜ್ಞೆಯನ್ನ ಪಡ್ಕೊಳ್ಳೋರ್ಗು, ಈ ಎರಡೂ ಸಮುದಾಯಗಳಿಗೆ ಅರಿವನ್ನ ಪಡ್ಕೊಳ್ಳೋರ್ಗು ನಮಗೆ ಮುಕ್ತಿ ಇಲ್ಲ. ಸಂಬಂಧಕ್ಕೆ ನಮ್ಮೆಲ್ಲರೂ ಎಚ್ಚರಿಕೆ. ಈ ಎಚ್ಚರಿಕೆ ಇಟ್ಕೊಂಡು ನಾವು ಮುಂದುವರಿಬೇಕು. ರಾಜಕೀಯ ಶಕ್ತಿಯನ್ನು ನಮ್ಮ ಕೈಯಲ್ಲಿ ತಗೊಂಡು ಈ ದುಷ್ಟರಿಗೆ ಪಾಠ ಕಲಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು. ಮತ್ತು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಮೂಲಕ ಪೊಲೀಸ್ ಇಲಾಖೆಯವರಿಗೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದೇನಂತಂದ್ರೆ, ದುಷ್ಟತನ ಅನ್ನೋದು ರಾಜಕೀಯವಾಗಿ ವ್ಯಾಪಿಸ್ತಾ ಇದೆ. ದಯಮಾಡಿ ನೀವು ಕರ್ತವ್ಯದಲ್ಲಿ ಮಕ್ಕಳಾಗಿ ಜಾತಿ ಧರ್ಮಗಳನ್ನು ನೋಡಿ ಕೆಲಸ ಮಾಡಬೇಡಿ, ಜಾತಿ ಧರ್ಮಗಳನ್ನು ನೋಡಿ ಮುಂದುವರಿಬೇಡಿ, ಜಾತಿ ಧರ್ಮಗಳನ್ನ ನೋಡಿ ಎಫ್ಐಆರ್ ಆಗಬೇಡಿ, ಜಾತಿ ಧರ್ಮಗಳನ್ನ ನೋಡಿ ಶಿಕ್ಷಣಗಳಾಗಲ್ಲ. ನೀವು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗೌರವಿಸಿ ನೀವು ಕೆಲಸವನ್ನು ಮಾಡಬೇಕು ಅಂತ ಕೇಳ್ತಾ
ನಾನು ನನ್ನ ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೀನಿ. ಇನ್ನು ಮುಂದಾದ್ರೂ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪ್ರಬಲವಾದ ರಾಜಕೀಯ ಶಕ್ತಿಯಾಗಿ ಎದ್ದು ಬರಲಿ ಅಂತ ನಾನು ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್.